ಹಾಯ್ ಫ್ರೆಂಡ್ಸ್, ನಮಸ್ತೆ. ರಜನಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹುರುಳಿಕಾಳು ಬಸ್ಸಾರು ಪಲ್ಯನ ಹುರುಳಿಕಾಳ್ದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಹುರುಳಿಕಾಳು ಜೊತೆ ರಾಗಿ ಮುದ್ದೆ ತುಂಬ ಫೇಮಸ್ಸು, ಚೆನ್ನಾಗಿರುತ್ತೆ ತುಂಬಾ. ಹುರುಳಿಕಾಳು ತೊಗೊಂಡಿದ್ದೀನಿ. ಹುರುಳಿಕಾಳನ್ನ ಫಸ್ಟು ನೀವು ಚೆನ್ನಾಗಿ ಆರಿಸ್ಕೋಬೇಕು. ಕಲ್ಲಿರುತ್ತೆ, ಮಣ್ಣಿರುತ್ತೆ, ಅದರಲ್ಲಿ ನೀಟಾಗಿ ಆರಿಸ್ಕೊಳ್ಳಿ. ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಕಾಯಿ, ಒಂದು ಅರ್ಧ ಚಿಪ್ಪು ಬೇಡ, ಅದಕ್ಕಿಂತ ಕಮ್ಮಿ, ಸ್ವಲ್ಪ ಸಾಲ್ಟು, ಕರಿಬೇವು, ಮೆಣಸು ಮತ್ತು ಹಸಿರು ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಪಲ್ಯಕ್ಕೆ ಹಾಕ್ತೀನಿ. ಸ್ವಲ್ಪ ದೊಡ್ಡದಾಗಿರೋದು ಖಾರಕ್ಕೆ. ಬೆಳ್ಳುಳ್ಳಿ ಮತ್ತು 2 ಟೊಮಟೊ ತೊಗೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಸಾರಿಗೆ ಮಸಾಲೆಗೆ ಹಾಕ್ತೀನಿ. ಮತ್ತು ಖಾರ ಪುಡಿಗೆ ನಾನು ಸಾಂಬಾರು ಪುಡಿ, ಖಾರ ಪುಡಿ 2 ಮಿಕ್ಸ್ ಆಗಿದೆ, ಧನಿಯಾ ಪುಡಿ, ಎಣ್ಣೆ. ಈ ಖಾರ ಪುಡಿಲಿ ಧನಿಯಾ ಪುಡಿ ಮತ್ತು ಕೆಂಪು ಮೆಣಸಿನ ಪುಡಿ 2 ಆ್ಯಡ್ ಆಗಿದೆ. ಈಗ ಆರಿಸಿಟ್ಕೊಂಡಿರೋ ಹುರುಳಿಕಾಳನ್ನ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ, ಜಾಸ್ತಿ ಹುರಿಯೋಕೆ ಹೋಗ್ಬಿಡಿ, ಹುರಿದ್ರೆ ಬೇಯೋದಿಲ್ಲ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಹುರ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಒಂದು 3 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿ ಹುರುಳಿಕಾಳನ್ನ ಹಾಕ್ತಾಯಿದ್ದೀನಿ, ಹುರ್ಕೊಂಡಿರೋದನ್ನು. ನೋಡಿ, ಪೂರ್ತಿಯಾಗಿ ಹಾಕೋಬಿಡಿ. ಮೇಲೆ ಸ್ವಲ್ಪ ತೇಲ್ತಾ ಇದ್ದರೆ ನೀವು ಅದನ್ನು ತೆಗೆದುಬಿಡಿ, ಇಲ್ಲ ನೀವು ತೊಳ್ಕೊಂಡು ಬೇಕಾದರೂ ಹಾಕೋಬೋದು. ಸ್ವಲ್ಪ ಕಲ್ಲುಪ್ಪು ಹಾಕ್ತಿದ್ದೀನಿ. ಕಲ್ಲುಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಸಾರು. ಮುಚ್ಚಳ ಹಾಕಿ ನೀವು 4ರಿಂದ 5 ವಿಷಲ್ ಕೂಗಿಸ್ಕೊಡಿ. ಹೊಸದಾದರೆ 3 ಆದರೆ ಸಾಕು, ಹೊಸ ಕುಕ್ಕರ್ ಆದರೆ. ಈಗ ಒಂದು ಜಾರ್ ತೊಗೊಂಡು ಅದಕ್ಕೆ ಆನಿಯನ್ಸ್ ಹಾಕಿದ್ದೀನಿ, ಈರುಳ್ಳಿ ಮತ್ತು ಹುಣಸೆಹಣ್ಣು, ಕಾಯಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಟೊಮೆಟೊ ಹಾಕ್ತಿದ್ದೀನಿ, ಮತ್ತು ಖಾರ ಪುಡಿ, ಧನಿಯಾ ಪುಡಿ 2 ಮಿಕ್ಸ್ ಆಗಿರೋ ಅಂಥದ್ದು. ನೀವು ಬೇರೆ ಬೇರೆ ಅಂದರೆ ಸಪ್ರೇಟ್ ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿ ಮೆತ್ತಗೆ ರುಬ್ಕೊಳ್ಳಿ. ನುಣ್ಣಗಾಗಿರಬೇಕು, ಆ ರೀತಿ ರುಬ್ಕೊಳ್ಳಿ. ನೋಡಿ, ಈ ರೀತಿ ರುಬ್ಕೋಬೇಕು. ಈಗ ಕುಕ್ಕರ್ ವಿಷಲ್ನ ಫಸ್ಟು ತೆಗೆದುಬಿಟ್ಟು ಓಪನ್ ಮಾಡಿ. ಯಾವಾಗಲೂ ವಿಷಲ್ ಹೋದ್ಮೇಲೆ, ತಣ್ಣಗಾದ್ಮೇಲೆ ಓಪನ್ ಮಾಡಿ. ಸಡನ್ನಾಗಿ ಓಪನ್ ಮಾಡೋಕ್ಕೆ ಹೋಗಬೇಡಿ. ನಾವು ಯಾವಾಗಲೂ ಕುಕ್ಕರ್ನ ಆಪೋಸಿಟ್ ಸೈಡಲ್ಲಿ ಓಪನ್ ಮಾಡಬೇಕು. ನೋಡಿ, ಬೆಂದಿದೆಯಾ ಇಲ್ವಾ ಅಂತ ನೋಡೋಣ. ಒಂದನ್ನು ಪ್ರೆಸ್ ಮಾಡಿ ನೋಡಿ. ನಿಮಗೆ ಸ್ಮ್ಯಾಶ್ ಆಗ್ತಾಯಿದ್ರೆ ಹುರುಳಿಕಾಳು ಬೆಂದಿದೆ ಅಂತ. ಹುರುಳಿಕಾಳು ಬೆಂದಿದೆಯಾ ಇಲ್ಲ ಅಂತ ತೋರಿಸ್ತಾ ಇದ್ದೀನಿ. ಈ ನೀರನ್ನೆಲ್ಲ ಇನ್ನೊಂದು ಪಾತ್ರೆಗೆ ಬಗ್ಗಿಸ್ಕೊಳ್ಳಿ. ನೀರಿಗೆ ಮಸಾಲೆ ಹಾಕಿ ನಾವು ಸಾಂಬಾರು ಮಾಡ್ತೀವಿ, ಹುರುಳಿಕಾಳು ಬಸ್ಸಾರು, ಮತ್ತು ಹುರುಳಿಕಾಳನ್ನೆಲ್ಲ ಪಲ್ಯ ಮಾಡ್ತೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ ಪಲ್ಯ ಸಹ. ನೋಡಿ, ನೀರನ್ನೆಲ್ಲ ಬಗ್ಗಿಸ್ತಾ ಇದ್ದೀನಿ ಇನ್ನೊಂದು ಪಾತ್ರೆಗೆ. ನೀರು ಬೇರೆ, ಹುರುಳಿಕಾಳು ಬೇರೆ ಮಾಡ್ಕೊಳ್ಳಿ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಆನಿಯನ್ಸ್ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ, ಬಟ್ ಅದು ಸ್ಕಿಪ್ ಆಗಿದೆ. ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ರುಬ್ಬಿಟ್ಕೊಂಡಿರೋ ಮಸಾಲೆ ಸ್ವಲ್ಪನೇ ಹಾಕಿ, ನೋಡ್ಕೊಂಡು ಹಾಕಿ, ಹಾರುತ್ತೆ ಎಲ್ಲ ಮೇಲಕ್ಕೆ. ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಬೇಯಿಸ್ಕೊಡಿ. ಹುರುಳಿಕಾಳನ್ನ ಬೇಯಿಸಿರೋ ನೀರಿದೆಯಲ್ಲ, ಆ ನೀರನ್ನ ಇದಕ್ಕೆ ಮಸಾಲೆ ಜೊತೆ ಆ್ಯಡ್ ಮಾಡಬೇಕು. ನೀರು ಹಾಕಿ, ಉಪ್ಪು ಹಾಕಿ, ಉಪ್ಪು ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ.
ಒಂದೇ ಸತಿ ಜಾಸ್ತಿ ಹಾಕಿಬಿಡಬೇಡಿ. ನೋಡಿ ನೀರು ಹಾಕಿದ್ದೀನಿ ನಾನು. ನಿಮಗೆ ತೆಳ್ಳಗಿದ್ರೆ ಈ ಸಾರು ಚೆನ್ನಾಗಿರುತ್ತೆ, ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಇದೊಂದು ಸತಿ ಕುದಿ ಬಂದು ಚೆನ್ನಾಗಿ ಕುದ್ರೆ ಮಸಾಲೆ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋದರೆ ಸಾಕು. ಜಾಸ್ತಿ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇರಲ್ಲ. ನೋಡಿ ಕುದೀತಾ ಇದೆ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಸ್ವಲ್ಪ ಹೊತ್ತು ಉರಿನ ಕಮ್ಮಿ ಮಾಡಿ ಬೇಯಿಸ್ಕೊಳ್ಳಿ. ಈಗ ನಾನು ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಇದು ಆಲ್ಮೋಸ್ಟ್ ಬೆಂದಿದೆ. ಇದನ್ನು ಆಫ್ ಮಾಡಿಬಿಟ್ಟು ಇಳಿಸಿಡ್ತೀನಿ. ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಒಂದು ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಿದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕರಿಬೇವು, ಆನಿಯನ್ಸು. ನಾನು ಆಮೇಲೆ ಮೆಣಸಿನ್ಕಾಯಿ ಹಾಕಿದ್ದೀನಿ, ಬಟ್ ವಿಡಿಯೋ ಸ್ಕಿಪ್ ಆಗಿದೆ ಸ್ವಲ್ಪ. ಹಸಿರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಖಾರ ಬೇಕು ಅನ್ನೋರು ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಹುರುಳಿಕಾಳು ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಮಾಡಿಕೊಂಡು ಫಸ್ಟೇ ಬೇಯಿಸಿಟ್ಕೊಂಡಿದ್ವಲ್ಲ ಆ ಹುರುಳಿಕಾಳನ್ನ ಈಗ ಹಾಕ್ತಾಯಿದ್ದೀನಿ. ಹುರುಳಿಕಾಳನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಆಗೋಗೆ ಒಂದು 2 ನಿಮಿಷ ಬೆಂದರೆ ಸಾಕು. ಆಲ್ರೆಡಿ ಬೆಂದಿದೆ. ಇದು ಎಲ್ಲ ಮಿಕ್ಸ್ ಆಗಿ ಆಯಿಲಲ್ಲಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದನ್ನು ಸರ್ವ್ ಮಾಡ್ಕೊಳ್ಳಿ. ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನು ತಿಳಿಸಿ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.